ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪೌಲನು ತೀತನಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಪೌಲನು ತೀತನಿಗೆ ಪತ್ರ ಬರೆದ ಕಾಲ ಯಾವುದು? ಸುಮಾರು ಕ್ರಿಸ್ತಶಕ 64ರಿಂದ 67. ತೀತನಿಗೆ ಪತ್ರಿಕೆಯ ಪ್ರಕಾರ ಮಾದರಿ ಸಭೆ ಎಂದರೆ ಹೇಗೆ? 1. ಕ್ರಮವಾದ ಸಂಘವಿರಬೇಕು. 2. ಸರಿಯಾದ ವಿಶ್ವಾಸ ಸೂತ್ರವಿರಬೇಕು. 3. ಶುದ್ಧ ಜೀವಿತದಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳಿಗೂ ಸಿದ್ಧರಾಗಿರಬೇಕು. ಕ್ಲುಪ್ತ ಸಮಯದಲ್ಲಿ ಅಂದರೆ ಏನು? ಅಂದರೆ ದೇವರ ಸ್ವಂತ ಕಾಲದಲ್ಲಿ ದೇವರು ತನ್ನ ಕಾರ್ಯಗಳನ್ನು ಕ್ರಮವಾಗಿ ಮಾಡುವವನಾಗಿದ್ದಾನೆ. ತೀತನು ಪೌಲನಿಗೆ ಹೇಗೆ ಆತ್ಮಿಕ ಮಗನಾಗಿದ್ದನು? ಪೌಲನು ತೀತನನ್ನು ರಕ್ಷಣೆಯ ಅನುಭವಕ್ಕೆ ನಡೆಸಿರುವುದರಿಂದ. ಪೌಲನು ತೀತನನ್ನು ಕ್ರೇತ ದ್ವೀಪದಲ್ಲಿ ಏಕೆ ಬಿಟ್ಟು ಬಂದಿದ್ದನು? ಕ್ರೇತ ದ್ವೀಪದಲ್ಲಿನ ಸ್ಥಳೀಯ ಸಭೆಗಳಲ್ಲಿ ಆತ್ಮೀಕ ನಾಯಕರಾಗಿ ಹಿರಿಯರನ್ನು ನೇಮಿಸಿ ಕ್ರಮಪಡಿಸಬೇಕೆಂದು. ಸಭೆಯ ಹಿರಿಯನು ಹೇಗಿರಬೇಕು? ನಿಂದಾರಹಿತನೂ ಏಕಪತ್ನಿಯುಳ್ಳವನೂ ಆಗಿರಬೇಕು. ಸಭೆಯ ಹಿರಿಯನ ಮಕ್ಕಳು ಹೇಗಿರಬೇಕು? ಕರ್ತನನ್ನು ನಂಬಿದವರಾಗಿರಬೇಕು. ಸಭಾಧ್ಯಕ್ಷನು ಏಕೆ ನಿಂದಾರಹಿತನಾಗಿರಬೇಕು? ದೇವರ ಮನೆವಾರ್ತೆಯವನಾಗಿರುವುದರಿಂದ. ಹಿರಿಯನ ಅರ್ಹತೆಗಳೇನು? ಅತಿಥಿ ಸತ್ಕಾರ ಮಾಡುವವನು, ಸ್ವಸ್ಥಚಿತ್ತನು, ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನೂ ಆಗಿರಬೇಕು. ಕ್ರೇತದವರು ಹೇಗಿದ್ದರು? ಅವರು ಯಾವಾಗಲೂ ಸುಳ್ಳುಗಾರರು, ದುಷ್ಟಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರೂ ಆಗಿದ್ದರು. ಕ್ರೇತದವರು ಸುಳ್ಳುಗಾರರು, ದುಷ್ಟಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರೂ ಆಗಿದ್ದಾರೆಂದು ಯಾರು ಹೇಳಿದರು? ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿ ಹೇಳಿದನು, ಯಾರಿಗೆ ಯಾವುದೂ ಶುದ್ಧವಲ್ಲ, ಮಲಿನರಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ತೀತನಿಗೆ ಪತ್ರಿಕೆಯ ಮುಖ್ಯ ವಚನ ಯಾವುದು? ತೀತನಿಗೆ 1:5.